ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಹಕ್ಕರೆ ಹುಡುಗಿ ಬೆಂಕಿ ರೇಖಾಗೌಡ. ಸೊ ಬನ್ನಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಹಲಸೂರು ಎಂಬ ಗ್ರಾಮಕ್ಕೆ ಭಕ್ತರ ಮನೆಯ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ. ಭಕ್ತರ ಮನೆಯ ಗೃಹ ಪ್ರವೇಶವನ್ನು ಯಾವ ರೀತಿ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಬಸವಪ್ಪನವರು ಹುಟ್ಟಿದಂಥ ಊರು ಹಲಸೂರು ಗ್ರಾಮ ಆಗಿರುತ್ತೆ. ಹಲಸೂರು ಗ್ರಾಮದಲ್ಲಿ ಯಾವುದೇ ಭಕ್ತರ ಮನೆಗೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಗುಡ್ಡಪ್ಪನ ಆಯ್ಕೆ ಆಗಿರ್ಬೋದು ಹೋದರೂ ಕೂಡ ತನ್ನ ತಾಯಿ ತನ್ನ ತಮ್ಮನನ್ನು ನೋಡ್ದೇ ಭಗವಂತ ಯಾವತ್ತೂ ಹಿಂದಿರಗಲ್ಲ. ಬಟ್ ಇವತ್ತು ಲಾಸ್ಟ್ ಹೋಗ್ಬೇಕಾದ್ರೆ ಅವರು ತನ್ನ ತಾಯಿ ತಮ್ಮನ ನೋಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಲೇಟಾಗಿ ಹೋಗಿತ್ತು, ಹಾಗಾಗಿ ಅವರು ವಾಪಸ್ ಆಗಿರ್ತಾರೆ. ಈ ಒಂದು ವಿಡಿಯೋ ನಿಜವಾಗ್ಲೂ ಕೊನೆವರೆಗೂ ನೋಡಿದ್ರೆ ತುಂಬ ತುಂಬ ಅದ್ಭುತವಾಗಿದೆ. ಯಾಕೆ ಅಂತ ಹೇಳಿದ್ರೆ, ತಮ್ಮ ಕೊರಡಲ್ಲಿ ಇರ್ತಕ್ಕಂಥ ಹಾರವನ್ನು ತನ್ನ ತಮ್ಮನಿಗೆ ಸ್ವತಃ ಬಸವಪ್ಪನವರು ಯಾವ ರೀತಿ ಹಾಕ್ತಾರೆ ಅಂದರೆ ಮೈ ರೋಮಾಂಚನ ಆಗುತ್ತೆ ಕಣ್ರಿ. ಈ ವಿಡಿಯೋನ ಮಿಸ್ ಮಾಡದೇ ಖಂಡಿತವಾಗ್ಲೂ ನೀವು ಕೊನೆವರೆಗೂ ನೋಡಲೇಬೇಕು. ಶಿವಾಂತಿನಿ ಪಾದ ಇಟ್ಕೊತೀನಿ ನಾನು ಅಷ್ಟೇ. ಅವ್ರು ಮಾಡ್ಕೊತಾರೆ. ಹೌದು ಇವ್ರಿಗೆ ಭಯ, ನಾನು ಭಯ ಪಡೋಲ್ಲ. ಶಿವ ನಿನ್ನ ಇಷ್ಟ ಬಂದ ಮಾಡಪ್ಪ. ಹೊಸ ಹಾಕೋ ಹಂಗೆಲ್ಲ ಪಾದ ಪೂಜೆ ಮಾಡೋದು ಬಾರೋ ಮಾಡ್ತಾವ್ರೆ ಆಲ್ರೆಡಿ. ಬೇಗ ಬೇಗ ದ್ರಾಕ್ಷಿ ಕೊಡೋದಕ್ಕೆ ಜ್ವರ ಎಲ್ಲ ಅದು ಯಾಕೆ? ಅದಕ್ಕೆ ಕುಟ್ರ ಅದ ಏನಿಲ್ಲ, ಹಂಗೆ ಹಾಕುವ, ಏನೂ ಆಗುದಿಲ್ಲ. ಬಿಡ್ಬಿಡು. ಕೊಡಿ, ಎಳ್ನೀರು ಕೊಡುವ. ಎಳ್ನೀರು ಉಯ್ರ ಎಡ್ಕು ಉಯ್ಯವ ಎಡ್ಕು ಉಯ್ಯ ಎಲ್ಲ ಹಾಕುದ್ರಾ? ಏನು ಹಾಕ್ಬಿಡ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳಿಯಕ. ಫೋಟೋ ಮಾಡ್ಕೋಬೇಕು. ತಗೊಳ್ರಪ್ಪ ಕಾಯಿ. ಪಾದನೆ ಮುಂಚೆ ಪಾದ ಮಾಡಿ, ಪಾದನೆ ಪೂಜೆ ಮಾಡಿ.
ಬಟ್ಟೆ ಮ್ಯಾಕೆ ಹಚ್ಬೇಡಿ ಮಗ. ಪಾದ ಮಾಡ್ತೀವಿ, ಏನೂ ಆಗಲ್ಲ. ನೋಡು ಮಕ್ಕಳಪ್ಪ. ನಾನಂತೂ ಎಷ್ಟೋ ತುಂಬ ವೀಡಿಯೋಗಳನ್ನ ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬ ವಿಶೇಷತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸೊ ಈಗ ಬಸವಪ್ಪನ ಜೊತೆ ಹೋದಂತಹ ಸೇವಕರಿಗೂ ಕೂಡ ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಾರೆ. ಹಾಗೂ ಅಲ್ಲಿ ಬಂದಿರತಕ್ಕಂಥ ಕೆಲವು ಗೃಹ ಪ್ರವೇಶಕ್ಕೆ ಬಂದಿರ್ತಾರೆ ವ್ಯಕ್ತಿಗಳು, ಅವ್ರಿಗೂ ಕೂಡ ಇವರು ಸನ್ಮಾನವನ್ನು ಮಾಡ್ತಾರೆ. ಸೊ ಓಕೆ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಾಗ ಆಹಾರ ಸನ್ಮಾನ ಮಾಡೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಬಟ್ ಇಲ್ಲಿ ಬಸಪ್ಪನ ಸೇವಕರಿಗೂ ಕೂಡ ಅವರು ಸನ್ಮಾನ ಮಾಡಿದಾರಲ್ಲ, ನಿಜಕ್ಕೂ ತುಂಬಾ ಖುಷಿಯಾಯಿತು. ಸೊ ಹಾಗಾಗಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಕೋಟಿ ಕೋಟಿ ನಮಸ್ಕಾರವನ್ನು ಕೂಡ ನಾನು ತಿಳಿಸ್ತೀನಿ. ಇದು ನಾವೆಂದೂ ಇದುವರೆಗೂ ಕೂಡ ನಾವು ನೋಡಿಲ್ಲ. ಈ ಥರ ಸೇವಕರಿಗೆ ಒಂದು ಸನ್ಮಾನ ಮಾಡಿ ಒಂದು ಗೌರವವನ್ನು ಸಲ್ಲಿಸಿದಂಥ ಈ ಕುಟುಂಬದವರಿಗೆ ಸೊ ಬಸವಪ್ಪನವರು ಯಾವಾಗಲೂ ಕೂಡ ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸ್ಪೆಷಲಾಗಿ ನಾನು ಕೇಳ್ಕೊತೀನಿ ಕಣ್ರಿ. ಸೊ ಯಾಕೆಂದರೆ ನೀವು ನೋಡಿರ್ತೀರ, ಎಷ್ಟೋ ವಿಡಿಯೋಗಳನ್ನ ನೀವು ನೋಡಿದ್ದೀರಾ. ಸೊ ಈ ಥರ ನಮಗೆ ಯಾವುದೇ ರೀತಿ ಒಂದು ಗೌರವ ಆಗಲಿ ಮರ್ಯಾದೆ ಆಗಲಿ ಸೊ ಯಾರೂ ಕೊಟ್ಟಿರಲಿಲ್ಲ, ಬಟ್ ಇವರು ಕೊಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಯಿತು ನಮಗಂತೂ. ನಾನು ಹಾಗೆ ಹೇಳಿದಾಗೆ ಭಗವಂತ ತನ್ನ ತಾಯಿ ತಮ್ಮನ ನೋಡಲಿಕ್ಕೆ ತನ್ನ ಹುಟ್ಟಿದಂಥ ಮನೆಗೆ ಬಂದಿದ್ದಾರೆ. ಸೊ ಈ ವಿಡಿಯೋ ಅಂತೂ ನಿಜವಾಗ್ಲೂ ಕಂಡ್ರಿ, ನನಗಂತೂ ಎಷ್ಟು ಸಲ ರಿಪೀಟ್ ಮಾಡಿ ನೋಡಿದ್ರೂ ಎರಡು ಕಣ್ಣು ಸಾಲದು ಅಂತ ಅನ್ಸುತ್ತೆ. ಯಾವ ರೀತಿ ಹೂನಾರನ ಹಾಕ್ತಾರೆ ಅಂದರೆ ತನ್ನ ತಮ್ಮನಿಗೆ. ದೇವ್ರು ಇಲ್ಲ ಅಂದವನಿಗೆ ಇಲ್ಲ ಕಣ್ರಿ. ಸೊ ದೇವರು ಖಂಡಿತವಾಗ್ಲೂ ಇದ್ದಾನೆ, ಬಟ್ ನಂಬಿಕೆ ಅನ್ನೋದು ನಮ್ಮಲ್ಲಿರಬೇಕು ಅಷ್ಟೇನೆ. ಯಾರು ಕುಡಿದು ಹೇಳೋದು ಎಷ್ಟಾರು ಕುಡಿದು ಬಿಡು, ರಮ್ನಾಲೆ ಕಣ ಎಷ್ಟಾರು ಕುಡಿದು. ಯಾಕೋ ನಿಂತ್ಕೋಬಾರ್ದು, ಬಾಗಿಲಿಂದ ಒಳಗೆ ನಿಂತ್ಕೋ ಇಲ್ಲ, ನಿಚ್ಚು ಒಳಗೆ ನಿಂತ್ಕೋ ಇಲ್ಲ. ಗೋಗರ್ದಕ್ಕೆ ಇವತ್ತು ಬಂದ್ಬಿಡ್ತಾರ ಜನಕ್ಕೆ ಬಿದ್ದು. ಅದು ನಾವು ಏನು ಹೇಳಕ್ಕೂ ಆಗಲ್ಲ, ಅದು ಅವ್ರ ಕ್ಷಮಪಟ್ಟು ಮನ್ಗಿದ್ರು ರೋಡಲ್ಲಿ ಕಾದಾಡ್ಸ್ಮಂತ ಪಾದ ಕೊಡ್ಲಿ ಅಂತ ಅವ್ರು ಮನ್ಗಿದ್ರನ್ನ ಬಿಟ್ಬಿಡದೆ ತಿರ್ಗ್ತು ನೋಡಿ ಈ ಕಡೆಗೆ. ಏನಿದ್ರು ಅವನು ಇದು ಈಗ ನಮಗೆ ಇವನೊಬ್ಬ, ಇವನಿಗೆ ಇಡೀ ಪ್ರಪಂಚ ಇಲ್ಲ. ಪ್ರಪಂಚ ಗರ್ಭಪಾತ ನೀರು ಕೊಡ್ತೀವಿ, ಅಲ್ಲಿ ಎತ್ಕೊಂಡು ನೀರು ಗರ್ಭಪಾತ ಕೊಡ್ತೀವಿ. ಆರ ಎತ್ಕೊ ಬನ್ನಿ, ರೌಂಡ್ ಹಾಕ್ಸ್ಕೊಂಡ್ರೆ ಆಯ್ತಾ ಬನ್ನಿ ಇತವಣ್ಣ. ಪುಡಿ 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 ಅವನಿಗೆ ಈ ಭಕ್ತರ ಮನೆಯಲ್ಲಿ ಒಂದು ಸರ್ಪ ಬಂದು ಸಡೆ ಎತ್ಕೊಂಡು ಯಾವಾಗಲೂ ಆಟ ಆಡ್ತಿತ್ತಂತೆ. ಸೊ ಒಂದು 3 ಬಾರಿ ನಮ್ಮ ಬಸವಪ್ಪನವರು ಇವ್ರ ಮನೆಗೆ ಹೋದಾಗ ಸರ್ಪ ಬರ್ತಿರ್ಲಿಲ್ವಂತೆ. ಅವರು ಸ್ವಲ್ಪ ಅಭಿವೃದ್ಧಿನ ಕಂಡುಕೊಂಡಿದ್ರು. ಸೊ ಆ ಸರ್ಪ ಬಂದಾಗ ಇವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತಂತೆ. ಸೊ ಮತ್ತೆ ಈ ಥರ ಸರ್ಪ ಬಂದಿದೆ ಕಣಪ್ಪ ಅಂತೇಳಿ ನಮ್ಮ ಬಸವಪ್ಪನ ಹತ್ರ ಅವರು ಕೇಳ್ಕೊಂಡಾಗ ಬಸವಪ್ಪನವರು ಅವ್ರ ಮನೆಗೆ ಹೋಗಿ ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಸೊ ಅದೇನು ತೊಂದರೆ ಆಗಲ್ಲ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟು ತನ್ನ ಗೋಮೂತ್ರವನ್ನು ಕೊಡುವುದರ ಮುಖಾಂತರ ಆ ಸರ್ಪವನ್ನು ತಡೆಯಲಿಕ್ಕೆ ಭಗವಂತನು ಕೂಡ ಆಜ್ಞೆಯನ್ನು ಮಾಡಿರ್ತಾರೆ. ಬನ್ನಿ ಆ ಗೋಮೂತ್ರವನ್ನು ಮನೆ ಸುತ್ತ ಹಾಕಿಸ್ತಾರೆ. ಸೊ ಅವ್ರ ಕಷ್ಟ ಎಲ್ಲ ಭಗವಂತ ಕಳೆದವ್ರಿಗೆ ಯಾವುದೇ ರೀತಿ ಆದಷ್ಟು ಅವರು ತುಂಬ ನೊಂದಿದ್ದಾರೆ. ಮತ್ತೆ ಆ ನೋವನ್ನ ಭಗವಂತ ಕೊಡೋದು ಬೇಡ ಅಂತೇಳಿ ಕೇಳ್ಕೊಳ್ಳೋಣ.
ತಿರ್ಗಾ 4 ದಿವಸದಲ್ಲಿ ತಿರ್ಗಾ ಎಲ್ಲ ಮುಂಚೆ ಬಂದು ಸಡೆ ಕಾಳ್ತಾ ಇತ್ತು ಆಗ್ಲತ್ತಿ ಶುಕ್ರವಾರ ದಿವಸ ಪುನಃ 12 ಗಂಟೆಗೆ ದನ ಕುಡಿಸು ನೀರು ಬಂದು ಕುತ್ಕೊಂಡು ಬಂದು ಹಿಂಗೆ ಆಡ್ಕೊಂಡು ಇಲ್ಲಿ ಬಂದು ನನ್ನ ತೊಟ್ಟಿ ಬಾಯಿ ಹೋಗಿ ಹೋಗ್ಕೊಂಡದ್ದು ಅಲ್ಲೂ ನೈಟು ಅಲ್ಲೇ ಇತ್ತು. ಈಗ ಮಂಗಳವಾರ ಶುಕ್ರವಾರ 4 ಗಂಟೆಯಲ್ಲಿ ಮುಂದ್ಗಡೆ ಬಾಗ್ಲಲ್ಲಿ ಸಡೆ ಎತ್ಕೊಂಡು ಕರ ದನ ಎಲ್ಲ ಕಟ್ಟಾಕ್ತಿವಿ ಅಲ್ಲಿಗೆ ಬರ್ರಿ. ಅವತ್ತು ನೈಟ್ ಬೆಳಗಾನ ಕಾದಿವಿ. ಅವತ್ತು ಹೊಸಲು ಅದೇ ಟೈಮಿಗೆ ನೈಟ್ಲೆ ಕರೆ ಹಾಕೋದು ತಪ್ಪು ಅದೆಲ್ಲ ಅದನ್ನ ಇವತ್ತು ಇದು ಮಾಡ್ಬೇಕು ಅನ್ಬೇಕು, ಹಂಗೆ ಇದು ಮಾಡು, ಆಶೀರ್ವಾದ ಮಾಡಬೇಕು. ಅಯ್ಯೋ ಸರ್ಪ ಬಂದು ನಮಗೆ ಕೆಟ್ಟದ್ದಾಯ್ತು ಕಣಪ್ಪ ಅಂತ ಅನ್ಸ್ಕೋಬಾರ್ದು ಅವರು. ಅದು ನನ್ನ ಮಗಳು ಸಾಯಿಗೆ ಮುಂದೆನೂ 3 ತಿಂಗಳು ತೋರಿಸಿದ್ದು. ಬಂದು 6 ಗಂಟೆಗೆ ಒಂದು ಸಡೆ ಎತ್ಕೊಬಿಡುದು. ನನಗೆ ಬಾಕ್ಲಿಗೆ ಎತ್ಕೊಬಂದು ನಿಂತ್ಕೊಬಿಡುದು. ನನ್ನ ದರ್ಶನ ಅದು ಎದ್ದು ದರ್ಶನ ಅದ್ರದ್ದೇ ನಾನು ಮಾಡ್ತಿದ್ದದ್ದು 3 ತಿಂಗಳು. ಅದು ನಾನು ಭಗವಂತ ಕರ್ಕೊಂಡೆ. ಅದನ್ನ ಇನ್ನಿರೋದ್ ಕಾರು ಒಳ್ಳೇದಾಗಿ ಒಂದು ಒಳ್ಳೆ ದಾರಿ ತೋರ್ಸು ಗಂಟ, ಒಳ್ಳೆ ದಾರಿ ಕುಂಡಿಸು ಗಂಟ ಒಳ್ಳೇದು ಮಾಡಪ್ಪ. ಈಗ ಬರ್ತಾ ಇರೋದು ಒಳ್ಳೇದೋ ಕೆಟ್ಟದೋ ಅದು ನಿನಗೆ ಸೇರುದ್ದದು. ನಾವಂತೂ ಮುಟ್ಟಲ್ಲ, ನಾವಂತೂ ಏನು ಮಾಡೋದಿಲ್ಲ. ಅದೇನೇ ಬಂದಿದ್ರು ನಾನೇನು ಮಾಡೋದಿಲ್ಲ. ಅದನ್ನ ಅದ್ರ ಬಗ್ಗೆದು ಏನಾರು ಆಗಿದ್ರೆ ಅವ್ರಿಗೆ ತೋರ್ಸು, ನಮಗಂತೂ ಅದನ್ನ ಇದು ಮಾಡ್ಬೇಡ ಕಣಪ್ಪ. ನಾವು ಸೂತಕದಲ್ಲಿದ್ದು ನನ್ನ ಕಂಡಿಲ್ಲ, ಇವ್ರು ಕಂಡದೆ. ಇದು ಅದ್ರದ್ದೇ ಬಗೆ ಆಗಿದ್ರೆ ಏನಾರು ಇವತ್ತು ಇತ್ತರಿಸ್ಬಿಟ್ಟು ಹೋಗು. ನೋಡಿ ಇವ್ರಿಗೆ ನನಗಂತೂ ನಮ್ಗೆ ಇನ್ನು ನನಗೆ ವಿಚಾರ ಇಲ್ಲ. ಅದೇನಿದ್ರು ಅವರುಂಟು ಅವರೇ ಅನ್ಭವಿಸ್ಬೇಕು. ಹಾಂ, ಇವ್ರಿಗೆ ಯಾವುದು ತೊಂದರೆ ಆಗಬಾರ್ದು. ಅದು ಬಂದರೂ ಆಡಲಿ, ಸಂತೋಷ. ಬಂದು ತಕ್ಕಾಗಿ ಒಳ್ಳೇದಾಗಬೇಕು. ಅದು ಬಂದು ಕೇಳು. ಫಸ್ಟು ಬೇಗ ನೀವು ನಂಬಿವೆ ಕೊಟ್ಟರೆ ನಮ್ಮ ಭಗವಂತ ಕೊಟ್ಟ ಅಂತ ಅನ್ಕೋತೀವಿ. ಆಸೆಯಾಗಿ ಮನಸ್ಫೂರ್ತಿಯಾಗಿ ಅವನಿಗೂ ಮನ್ಸ್ಬೇಡ. ಒಟ್ನಲ್ಲಿ ನನ್ನ ಮನೆ ಬದುಕು ಅಷ್ಟೇ. ಬುಡಿಯಾಗ ನೀವು ಇಟ್ಕೊಳ್ಳಿ, ಬಡಿ ಇಟ್ಕೊಳ್ಳಿ. ಒಳಗೆ ಬರ್ತದೆ ಸೀಟು ಕೊನೆಯದಾಗಿ ಬಸಪ್ಪನವರು ತನ್ನ ಆಶೀರ್ವಾದದಿಂದ ಹುಟ್ಟಿದಂಥ ಮಗುವಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಎಲ್ರಿಗೂ ಒಳ್ಳೇದು ಮಾಡಲಿ ಕಣ್ರಿ. ಸೊ ಬನ್ನಿ ಭಗವಂತನ ಸ್ಮರಣೆಯಿಂದ ಓಂ ನಮಃ ಶಿವಾಯ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಥ್ಯಾಂಕ್ ಯು.